ಟು ಚೋಟು ಮೋಟು ವರ್ಲ್ಡ್. ಇವತ್ತು ನಾವು ಸೋಂಬೇರಿತನದ ಒಂದು ಚಿಕ್ಕ ಕತೆ ಕೇಳೋಣ ಬನ್ನಿ. ಅಂದರೆ ಲೇಜಿನೆಸ್ದು ಒಂದು ಚಿಕ್ಕ ಕತೆ ಕೇಳೋಣ ಬನ್ನಿ. ಸೋಂಪಿನ ಸ್ವಪ್ನ. ಒಮ್ಮೆ ಕೃಷ್ಣ ಎಂಬ ಬಾಲಕನಿದ್ದ. ಅವನಿಗೆ ಕೆಲಸ ಮಾಡಲು ತುಂಬ ಸೋಮಾರಿತನ. ದಿನವಿಡೀ ಮಲಗುತ್ತಾ ಕನಸು ಕಾಣುವುದು ಅವನ ಹವ್ಯಾಸ. ಒಂದು ದಿನ ಅವನ ತಾಯಿಯು ಇಕ್ಕಟ್ಟಿನಿಂದ ನೀನು ಬೆಳಿಗ್ಗೆ ಹೋಗಿ ಕೆಲಸ ಮಾಡಿಲ್ಲದರೆ ಊಟವಿಲ್ಲ ಎಂದು ಹೇಳಿದರು. ಕೃಷ್ಣ ಬೇಗನೆ ಹೊಲಕ್ಕೆ ಹೋಗಿ ನಿರ್ಧರಿಸಿದ. ಆದರೆ ಅವನು ಅರ್ಧ ದಾರಿ ಮಾತ್ರ ಹೋಗಿ ಮಲಗಿದ. ಆ ರಾತ್ರಿ ಮನೆಯವರು ಊಟ ಮಾಡುತ್ತಿದ್ದರು. ಆದರೆ ಕೃಷ್ಣನಿಗೆ ತಿನ್ನಲು ಏನೂ ಇಲ್ಲ. ಹೊಟ್ಟೆಯ ಕಿರುಚಾಟ ಕೇಳಿ ಅವನು ತನ್ನ ಸೋಮಾರಿತನದ ಪಶ್ಚಾತ್ತಾಪವನ್ನು ಅನುಭವಿಸಿದ. ಮರುದಿನದಿಂದ ಕೃಷ್ಣ ಕೆಲಸದಲ್ಲಿ ತೊಡಗಿಕೊಂಡು ಮತ್ತು ತನ್ನ ಸೋಮಾರಿತನವನ್ನು ಬಿಟ್ಟು ಬದಲಾಗಿದ. ನೀತಿ: ಸೋಮಾರಿತನ ಯಾವಾಗಲೂ ಕಷ್ಟಕ್ಕೆ ಕಾರಣವಾಗುತ್ತದೆ. ನೋಡಿದ್ರಾ, ನಾವೆಷ್ಟು ಸೋಮಾರಿಯಾಗಿರ್ತೀವೋ ಅದು ನಮಗೆ ಕಷ್ಟ ಆಗುತ್ತೆ ಅನ್ನೋದು ಈ ಚಿಕ್ಕ ಕಥೆಯ ಒಂದು ನೀತಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.